ಜಿ.ಕೆ. ಮಂಜುನಾಥ್, ವಿ.ಎಂ.ಟಿ.ವಿ ಕರ್ನಾಟಕ ಸಂಪಾದಕರು. ಸ್ನೇಹಿತರೆ, ನಿನ್ನೆಯಿಂದ ನೋಡ್ತಾ ಇದ್ದೀರಾ ಚರ್ಚೆ ಪ್ರತಿಯೊಂದು ಮಾಧ್ಯಮದಲ್ಲಿ, ಪ್ರತಿಯೊಂದು ಅಂತರ್ಜಾಲದಲ್ಲಿ ವಿರೋಧ ಪಕ್ಷದವರು ಹಲವಾರು ರೀತಿಯಾದಂತ ಘಟಗಳನ್ನ ನೋಡ್ತಾ ಇದ್ದೀರಾ. ಸ್ನೇಹಿತರೆ, ತಾವೆಲ್ಲರೂ ಬಿಗ್ ಅಪ್ಡೇಟ್ ಅನ್ನ ಪ್ರತಿಯೊಂದು ಚಾನೆಲ್ ಅಲ್ಲಿ ನೋಡಿದಿರಾ, ಪ್ರತಿಯೊಂದು ವಿಷಯದಲ್ಲಿ ನೋಡಿದಿರಾ. ಸ್ನೇಹಿತರೆ, ಇವತ್ತಿನ ಒಂದು ಸಂಜೆಯ ಅಥವಾ ಒಂದು ಕಾರ್ಯಕ್ರಮವನ್ನ ತಮ್ಮ ಮುಂದೆ ನೋಡ್ತಾ ಇದ್ದಾರೆ. ಕೆಳಗಡೆ ಏನ್ ಬರ್ತಾ ಇದೆ, ಏನ್ ಆಗ್ತಾ ಇದೆ ಅಂತ. ಸ್ನೇಹಿತರೆ, ಒಬ್ಬ ಭ್ರಷ್ಟ ಅಧಿಕಾರಿ, ಲಂಚ ತಿನ್ನುವ ಅಧಿಕಾರಿ, ಅಧಿಕಾರವನ್ನ ದುರುಪಯೋಗ ಪಡ್ಕೊಂಡಂತ ಅಧಿಕಾರಿ, ಇವತ್ತು ನಾಚಿಕೆ ಇಲ್ಲದ ಅಧಿಕಾರಿ ಏನ್ ಮಾಡಿದ ಇವತ್ತು? ಸರ್ವಜ್ಞ ಅವರು ಒಂದು ಮಾತು ಹೇಳ್ತಾರೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟತನ ಬೇಡ, ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂತ ಹೇಳ್ತಾರೆ. ಇವನು ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು ಆಗ್ತಾ ಇರುವ ಅನ್ಯಾಯವನ್ನ ತಡೆಯೋದ್ ಬಿಟ್ಟು ಅವರಿಗೆ ಲಂಚಕ್ಕೆ ಆಮಿಷ ಒಡ್ಡಿ ಇವತ್ತು ದೇಶಕ್ಕೆ ಅವಮಾನ ಮಾಡಿ, ರಾಜ್ಯಕ್ಕೆ ಅವಮಾನ ಮಾಡಿ, ಡಿಪಾರ್ಟ್ಮೆಂಟ್ಗೆ ಅವಮಾನ ಮಾಡಿ, ಇವತ್ತು ಅಧಿಕಾರಿಗಳಿದಾರಲ್ಲ, ನಾಚಿಕೆ ಆಗ್ಬೇಕು ನಿಮ್ ಮೊತ್ತಿಗೆಲ್ಲ, ನಾಚಿಕೆಗಳಾಗ್ಬೇಕ್ರಿ. ಯಾಕೆ ಗೋರ್ಮೆಂಟ್ ಸಂಬಳ ಸಿಗಲ್ವಾ ನಿನಗೆ? ಕೊಡಲ್ವಾ ನಿನಗೆ? ಗೋರ್ಮೆಂಟ್ ಇಂದ ನೀನ್ ಮಾಡ್ತಾ ಇರೋ ಉದ್ಯೋಗಕ್ಕೆ ಫೆಸಿಲಿಟಿ ಇಲ್ವಾ? ನಿನ್ನಿಂದ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಳಂಕ. ನಾನು ಹೇಳ್ತಾ ಇರೋದು ವಿಷಯ ಸ್ನೇಹಿತರೆ ತಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಏನು ಲಂಚ ಪಡೆಯುವಾಗ ಲೋಕಾಯುಕ್ತ ಅಲೆಗೆ ಸಿಲುಕಿ ಬಿದ್ದಂತ ಒಂದು ತಿಮಿಂಗಲ ಇದು, ತಿಮಿಂಗಲ. ನಾನು ನಿಜವಾಗ್ಲೂ ಅಂತ ಗೌರವ ಇರುವಂತ ಡಿಪಾರ್ಟ್ಮೆಂಟ್ ಹೆಸರು ಹೇಳಕ್ಕೇನೆ ನನಗೆ ಬೇಜಾರಾಗ್ತಾ ಇದೆ. ಆ ಡಿಪಾರ್ಟ್ಮೆಂಟ್ ಹೆಸರು ಹೇಳಕ್ಕೇನೆ ನನಗೆ ಬೇಜಾರಾಗ್ತಾ ಇದೆ. ಅತ್ಯಂತ ಗೌರವ ಇರುವಂತ ಡಿಪಾರ್ಟ್ಮೆಂಟ್ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ. ಇಂಥದ್ದು ಬಿಟ್ಟು ನೀನ್ ಮಾಡಿರೋ ತಪ್ಪಕ್ಕೆ ಇಡೀ ಡಿಪಾರ್ಟ್ಮೆಂಟ್ನೇ ತಲೆಬಾಗ್ಬೇಕು, ಇಡೀ ಡಿಪಾರ್ಟ್ಮೆಂಟ್ ದವರಿಗೆ ಕೆಟ್ಟ ಹೆಸರು. ಇದು ಭ್ರಷ್ಟತೆಯನ್ನ ತಡಿಬೇಕು ಅಥವಾ ಭ್ರಷ್ಟ ಹುಳಗಳು ಹುಟ್ಟುತ್ತಾ ಇದ್ದಾವ? ನಿಮ್ಮಂತವರಿಂದಲೇ ಇವತ್ತು ಇವತ್ತು ನಿರುದ್ಯೋಗದಿಂದ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳು, ರ್ಯಾಂಕ್ ಬಂದ ವಿದ್ಯಾರ್ಥಿಗಳು ಇವತ್ತು ಬೀದಿ ಮೇಲೆ ನಿಂತು ವ್ಯಾಪಾರ ಮಾಡ್ತಾ ಇದ್ದಾರೆ, ಕೂಲಿ ಮಾಡಕ್ ಹೋಗ್ತಾ ಇದ್ದಾರೆ. ರ್ಯಾಂಕ್ ಬಂದ ವಿದ್ಯಾರ್ಥಿಗಳು ಯಾರೋ ಒಬ್ಬ ಇನ್ಫ್ಲೂಯೆನ್ಸ್ ಮೇಲೆ ದುಡ್ಡಿರೋ ಕಾರಣಕ್ಕೆ ಬಂದ ಆ ಹುದ್ದೆಯಲ್ಲಿ ಕೂತ್ಬಿಟ್ಟು ಜನರ ಹಿಂಡ್ತಾ ಇರ್ತಾರ, ರಕ್ತವನ್ನ ಹಿಂಡ್ತಾ ಇರ್ತಾರ ನಿಮ್ಮಂತ ಅಧಿಕಾರಿಗಳು. ಎಷ್ಟು ಅನ್ಯಾಯ ಅಲ್ವಾ ಇದು? ಹಗಲು ದರೋಡೆ ರೀ ಸ್ವಾಮಿ. ಜೀವನಕ್ಕೆ ದುಡ್ಡು ಬೇಕು, ಆದ್ರೆ ಜೀವನೇ ತೆಗೆಯಕ್ ದುಡ್ಡು ಬೇಡ. ಇವತ್ತು ಬಡವರು ಏನೋ ತಪ್ಪು ಮಾಡಿದಾನವನು, ಆ ತಪ್ಪು ಮಾಡಿರೋಕೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡೋದ್ ಬಿಟ್ಟು, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದ್ ಬಿಟ್ಟು, ಲಂಚಕ್ಕೆ 4 ಲಕ್ಷಕ್ಕೆ ಆಮಿಷ ಒಡ್ಬಿಟ್ಟ. ಎಂತ ದುರಂತ ಅಲ್ವಾ ಇದೆಲ್ಲ? ಬಾಬಾ ಸಾಹೇಬ್ರ ಕಾನೂನಿಗೆ ದೊಡ್ಡ ಅವಮಾನ ಮಾಡ್ತಾ ಇರುವಂತ ಕೆಟ್ಟ ಕ್ರಿಮಿಗಳು ನೀವೆಲ್ಲ, ಕೆಟ್ಟ ಹುಳಗಳು ನೀವೆಲ್ಲ. ನಿನ್ನಿಂದ ಇನ್ನೊಬ್ಬನಿಂದ ಇನ್ನೊಬ್ಬ, ಅದೇ ಎಲ್ಲ ಅದೇನೋ ಒಂಥರ ಹನಿ ಹನಿ ಕೂಡಿದ್ರೆ ಹಳ್ಳ, ಹಳ್ಳ ಹಳ್ಳ ಕೂಡಿದ್ರೆ ಸಮುದ್ರ ಅಂತ. ನಿಮ್ಮ ಜನ್ಮಕ್ಕೆ ಈ ತರ ಮಾಡ್ತಿರಲ್ಲ. ಅದು ಬಿಟ್ಟು ಆ ಪೊಲೀಸ್ ಮೇಲೆ, ಲೋಕಾಯುಕ್ತ ಪೊಲೀಸ್ ಮೇಲೆ ಹಾರಾಟ, ಕೂಗಾಟ, ಸಿಕ್ ಬಿದ್ದ ತಕ್ಷಣ ಹಾರಾಟ, ಕೂಗಾಟ, ನಿಮ್ದೆಲ್ಲ ನಿಮ್ ದ್ವೇಷ. ಮಾಡಿರೋ ತಪ್ಪಿಗೆ ಸುಮ್ನೆ ಸರೆಂಡರ್ ಆಗೋದ್ ಬಿಟ್ಟು ಅವ್ರ ಮೇಲೇನೆ ದೌರ್ಜನ್ಯ ಕೂಡ. ಯಾಕೆ ಕಾನೂನು ಕಣ್ಣಿಗೆ ಕಾಣ್ಲಿಲ್ವಾ ನಿಮ್ಗೆ? ಸ್ನೇಹಿತರೆ, ತಾವೆಲ್ಲ ಅರ್ಥ ಮಾಡ್ಕೊಳ್ಳಿ ಒಂದೇ, ನಾವ್ ಯಾವತ್ತು ಅಧಿಕಾರಿಗಳಿಗೆ ಭಯಪಟ್ಟು ನಾವು ಸೂಕ್ಷ್ಮವಾಗಿರ್ತೀವೋ ಅಲ್ಲಿವರೆಗೂ ನಮ್ಮ ರಕ್ತವನ್ನ ಹಿಂಡ್ತಾ ಇರ್ತಾರೆ, ಬಡವರ ರಕ್ತವನ್ನ ಹಿಂಡ್ತಾ ಇರ್ತಾರೆ, ದಲಿತರ ರಕ್ತನ ಹಿಂಡ್ತಾ ಇರ್ತಾರೆ, ರೈತರ ರಕ್ತನ ಹಿಂಡ್ತಾ ಇರ್ತಾರೆ. ಇಂಥ ಭ್ರಷ್ಟ ಅಧಿಕಾರಿಗಳು ನಾವು ಕ್ವಶನ್ ಮಾಡ್ಲಿಲ್ಲ ಅಂದ್ರೆ, ಪ್ರಶ್ನಿಸ್ಲಿಲ್ಲ ಅಂದ್ರೆ, ನಾವು ಕೆಟ್ಟದ್ದನ್ನ ತಡೆಯದು ಹೋಗಿ ನಾವು ಕ್ವಶನ್ ಮಾಡ್ಲಿಲ್ಲ ಅಂದ್ರೆ ಇದು ಪ್ರಪಂಚದಲ್ಲಿ ಹೀಗೆ ನಡೀತು. ಯಾಕೆಂದ್ರೆ ನಿಮ್ಮ ಅಣ್ಣನೋ, ತಮ್ಮನೋ, ಅಕ್ಕನೋ, ತಂಗಿನೋ ಯಾರೋ ಒಬ್ರ ಒಳ್ಳೆ ರ್ಯಾಂಕ್ ಬಂದ್ಬಿಟ್ಟು ನಿರುದ್ಯೋಗದಿಂದ ಕುಂತಿರ್ತಾರೆ. ಸ್ನೇಹಿತರೆ, ಇಂಥವ್ರಿಗೆ ನಾವು ಅವಕಾಶಗಳ ಕೊಟ್ಟಾಗ ದೇಶ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅನ್ನೋದು ತಾವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಭ್ರಷ್ಟತೆ ಕೈಯಲ್ಲಿ ಭ್ರಷ್ಟರನ್ನ ಇವತ್ತು ನಾವು ಹೆಡೆಮುರಿ ಕಟ್ಲಿಲ್ಲ ಅಂದ್ರೆ, ನಾವೇನಾದ್ರೂ ಜವಾಬ್ದಾರಿಗಳನ್ನ ತೋಲಿಲ್ಲ ಅಂದ್ರೆ, ಸಾಮಾಜಿಕವಾಗಿ ನಾವು ಕಳಕಳಿಯನ್ನ ತೋರಿಸ್ಲಿಲ್ಲ ಅಂದ್ರೆ, ಒಂದಲ್ಲ ಒಂದ್ ದಿವ್ಸ ಭ್ರಷ್ಟರ ಹೋಗಿ ಬ್ರಿಟಿಷರಾಗ್ತಾರೆ ಅನ್ನೋದು ಎರಡು ಮಾತಿಲ್ಲ ಸ್ನೇಹಿತರೆ. ಭ್ರಷ್ಟರು ಹೋಗಿ ಬ್ರಿಟಿಷರಾಗ್ತಾರೆ ಅನ್ನೋದು ಎರಡು ಮಾತಿಲ್ಲ. ಎಷ್ಟು ನೋವಾಗುತ್ತೆ ರೀ. ಅವ್ನು ಮಾಡಿರೋ ಬಡ್ಡಿ, ಸಾಲ, ಗೀಲ, ಅದ್ ಯಾವ್ದು ಚೀಟಿ ಗುಡ್ಡು ಅಂತದೆಲ್ಲ ನೀನ್ ನಿಲ್ಲಿಸ್ಲಿಲ್ಲ ಅಂದ್ರೆ ನಿನ್ನನ್ನ ಜೀವ ಬೆದರಿಕೆ ಹಾಕ್ತೀನಿ ಅಂತಾನಂತೆ ಈ ಇನ್ಸ್ಪೆಕ್ಟರ್. ನಾಚಿಕೆ ಆಗಲ್ವನಪ್ಪ ನಿನಗೆ? ಯಾರು ಆರ್ಡರ್ ಕೊಟ್ರು ನಿನಗೆ? ಯಾವ ಕಾನೂನಲ್ಲಿ ಮಾಡ್ತಿದ್ಯಾ ನೀನು?
ಇಂಥ ಒಂದು ಲಜ್ಜೆಗೆಟ್ಟ ಜೀವನವನ್ನ, ಅಧಿಕಾರವನ್ನ, ಒಳ್ಳೆ ಅಧಿಕಾರಿಗಳಿಗೆ ನೀವೇ ಅವಮಾನ ಮಾಡಿದ್ರೆ ಸ್ವಾಮಿ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಕೆಳಮಟ್ಟದಲ್ಲಿ ಬರುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಇವತ್ತು ಕೆಲವೊಬ್ಬ ಅಧಿಕಾರಿಗಳಿದಾರ್ರಿ, ಅವ್ರು ನಿಜವಾಗ್ಲೂ ಕೈ ಮುಗಿಬೇಕು. ಇವತ್ತು ನಿಜವಾಗ್ಲೂ ಅವ್ರನ್ನ ನೋಡಿದ್ರೆ ದೇವ್ರಂತ ಪೂಜೆ ಮಾಡ್ಬೇಕು. ಯಾವನೇ ಇರ್ಲಿ, ರಾಜಕಾರಣಿ ಇರ್ಲಿ, ಸಿನಿಮಾ ಸ್ಟಾರ್ ಇರ್ಲಿ, ಬಿಸ್ನೆಸ್ ಮ್ಯಾನ್ ಇರ್ಲಿ, ಮಂತ್ರಿ ಇರ್ಲಿ, ಅಂತವ್ರನ್ನ ಅರೆಸ್ಟ್ ಮಾಡ್ತಾರಲ್ಲ, ಅಂತವ್ರಿಗೂ ಕೂಡ ನಿಮ್ಮಿಂದ ಕೆಟ್ಟ ಹೆಸರಲ್ವಾ? ಅಂತವ್ರು ನಿಮ್ಮಿಂದ ಕೆಟ್ಟ ಹೆಸರಲ್ವಾ? ಸ್ನೇಹಿತರೆ, ನಾನ್ ಹೇಳ್ತಾ ಇರೋದು ಏನು ಇತ್ತೀಚೆಗೆ ನಡೆದಿರುವಂತ ಘಟನೆಗಳು, ಆಗ್ತಾ ಇರುವ ಸಮಸ್ಯೆಗಳು ಬರೀ ಭ್ರಷ್ಟರಿಂದಾನೇ ಕೊಲೆ ಸುಲಿಗೆ, ಭ್ರಷ್ಟರಿಂದಾನೇ ಎಲ್ಲ ಹಾಳಾಗೋದು, ಭ್ರಷ್ಟರಿಂದಾನೇ ಬೀದಿಗೆ ಬರುದು. ಏನು ಇವನು ಇನ್ಸ್ಪೆಕ್ಟರ್ ಗೋವಿಂದ ರಾಜು ಅಂತ ಹೇಳಿ, ಇನ್ಸ್ಪೆಕ್ಟರ್ ಬೆಂಗಳೂರಿನ ಮೂಲತಃ. ಈ ಗೋವಿಂದ ರಾಜು ಅವರು ಗೋವಿಂದನೇ ಮಾಡ್ಬಿಡ್ತಾ ಇದ್ದ, ಎಲ್ಲ 4 ದುಡ್ಡನ್ನ ಗೋವಿಂದನೇ ಮಾಡ್ಬಿಡ್ತಾ ಇದ್ದ. ಅಲ್ಲಿ ಬಡ್ರು ಅವನಿಗೆ ದುಡ್ಡು ಕಟ್ಟಿ ಅವ್ರು ಹಾಳಾಗ್ತಾ ಇದ್ರು. ಅವನನ್ನ ಕಾನೂನು ಅಡಿಯಲ್ಲಿ ಅರೆಸ್ಟ್ ಮಾಡಿ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡೋದ್ ಬಿಟ್ಟು ಇವನೇ ಎಲ್ಲ 4 ಲಕ್ಷವನ್ನ ತಗೊಂಡು ಗೋವಿಂದ ಮಾಡಿ, ಇನ್ನೂ ಅವ್ರಿಗೆ ಅನ್ಯಾಯ ಮಾಡಿ, ಇವನ್ ಕೆಲಸ ಅನ್ಯಾಯ ಮಾಡ್ತಾ ಇರೋ ವ್ಯಕ್ತಿಯನ್ನ ಮತ್ತೆ ಅವನ್ ಪಾಡಿಗೆ ಅವ್ನ್ ಬಿಟ್ಬಿಟ್ಟು ಈ ರೀತಿ ಮಾಡಿದ್ರೆ ಸ್ನೇಹಿತರೆ, ಎಲ್ರಿ ನ್ಯಾಯ ಸಿಗುತ್ತೆ? ಎಲ್ರಿ ಬಡವರು ಬದುಕ್ತಾರೆ? ಎಲ್ರಿ ರೈತರು ಬದುಕ್ತಾರೆ? ಎಲ್ರಿ ಸಾಮಾನ್ಯರು ಬದುಕ್ತಾರೆ? ನಿಜವಾಗ್ಲೂ ಬೇಜಾರಾಗತ್ತಲ್ವಾ? ಇಂಥದನ್ನ ತಡಿಬೇಕಂದಾಗ ನಮ್ಮಂತ ಸಾಮಾನ್ಯರು ಬಂದು ಸಮಾಜದ ಮುಂದೆ, ಅಧಿಕಾರಿಗಳ ಮುಂದೆ, ರಾಜಕಾರಣಿಗಳ ಮುಂದೆ ನೀವು ಧೈರ್ಯದಿಂದ ಕ್ವಶನ್ ಮಾಡಿದಾಗ ನಾವೆಲ್ಲೋ ಒಂದು ಕಡೆ ಭ್ರಷ್ಟತೆಯನ್ನ ತಡಿಬಹುದು ಸ್ನೇಹಿತರೆ. ಇಂಥ ವಿಚಾರವನ್ನ ನಡೆದಾಗ, ನಿನ್ನೆ ನಡೆದಿರುವ ಘಟನೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ, ತುಂಬಾ ಬೇಜಾರಾಗುತ್ತೆ. ಖುಷಿ ಪಡ್ಬೇಕು ನಾವು ಲೋಕಾಯುಕ್ತರ ಬಗ್ಗೆ. ರೆಡ್ ಹ್ಯಾಂಡ್ ಆಗಿ ಅವ್ರನ್ನ ಲಾಕ್ ಮಾಡ್ತಾರಲ್ಲ, ಅದಕ್ಕೊಂದು ನಿಜವಾಗ್ಲೂ ಒಂದು ಸೆಲ್ಯೂಟ್ ಹೊಡಿಲೇಬೇಕು ನಾವು, ನಿಜವಾಗ್ಲೂ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಇಂಥ ವಿಚಾರಗಳಿಗೆ ನಾವು ತುಂಬಾ ಬೇಜಾರಾಗುತ್ತೆ. ನಿನ್ನೆ ಆ ಘಟನೆ ನೋಡಿದಾಗ, ಆ ಎಕ್ಸ್ಕ್ಲೂಸಿವ್ ನೋಡಿದಾಗ ತುಂಬಾ ಬೇಜಾರಾಯ್ತು. ಹಾಗಾಗಿ ಸ್ನೇಹಿತರೆ, ನಿಮ್ಮೂರಲ್ಲಿನೂ ಇದ್ದಾರೆ, ನಾವು ಒಂದೇ ಡಿಪಾರ್ಟ್ಮೆಂಟ್ ಹೇಳ್ತಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮೂರಲ್ಲಿ ಭ್ರಷ್ಟತೆ ಮಾಡೋರಿದ್ದಾರೆ, ನಿಮ್ಮೂರಲ್ಲಿ ಹಾಳು ಮಾಡೋರಿದ್ದಾರೆ, ನಿಮ್ಮೂರಲ್ಲಿ ನಿಮ್ಮ ಟ್ಯಾಕ್ಸ್ ಅನ್ನ ತಗೊಂಡು ನಿಮ್ಗೆ ಬೇಯೋರಿದ್ದಾರೆ. ಅಂತವ್ರನ್ನ ತಡೀರಿ. ಗೊತ್ತಾಯ್ತಲ್ಲ, ನಿಮಗೆ ಆದಂತ ನಂಬಿಕೆ ಇರುವ ಇಲಾಖೆಗಳು ಇದಾವಲ್ಲ, ಅವ್ರಿಗೆ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಭ್ರಷ್ಟತೆ ನಿಲ್ಲುತ್ತೆ ಸ್ನೇಹಿತರೆ. ಹಾಗಾಗಿ ಇವತ್ತು ಈ VMTV ಕರ್ನಾಟಕ ಮುಖಾಂತರ ನಾ ತಮ್ಗೆಲ್ರಿಗೂ ಕೇಳ್ತಾ ಇರೋದು, ಸಾರ್ವಜನಿಕರೇ, ನೀವು ಯಾವಾಗಾದ್ರೂ ಭ್ರಷ್ಟತೆಯನ್ನ ತಡೆಯೋದಕ್ಕೆ, ನೀವು ಯಾವಾಗಾದ್ರೂ ಭ್ರಷ್ಟತೆಯನ್ನು ನಿಲ್ಲಿಸ್ಬೇಕಂದ್ರೆ ನಿಮ್ಮ ಊರಲ್ಲಿರುವ ಅಧಿಕಾರಿಗಳು, ನಿಮ್ಮ ಊರಲ್ಲಿರುವ ಸಂಬಂಧಪಟ್ಟ ಇಲಾಖೆಗಳಿಗೆ ನೀವು ಕ್ವಶನ್ ಮಾಡಿದಾಗ, ಅಥವಾ ಅವ್ರನ್ನ ನೀವು ಹಿಡಿದು ಕೊಟ್ಟಾಗ ನಿಮಗೆ ನ್ಯಾಯ ದೊರಕಿಸುವಂತ ಕಾನೂನಲ್ಲಿ ಚೌಕಟ್ಟಿದೆ ಅನ್ನೋದು ತಾವು ಮರಿಬೇಡಿ. ನೀವು ಯಾವತ್ತು ಕ್ವಶನ್ ಮಾಡ್ತಿರೋ ಅವತ್ತಿಗೆ ಭ್ರಷ್ಟತೆ ನಿಲ್ಲೋದು ಸ್ವಲ್ಪ ಕಡಿಮೆ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇವತ್ತು ಏನು ಈ ಪುಣ್ಯಾತ್ಮನ ಬಗ್ಗೆ ನಾವು ಮಾತಾಡಕ್ ಬಂದಿದ್ದೀವಿ, ಗೋವಿಂದರಾಜು ಇನ್ಸ್ಪೆಕ್ಟರ್ ಬಗ್ಗೆ, ಏನ್ 4 ಲಕ್ಷ ತಗೊಂಡು ಆ ಬಡ್ಡಿ ದುಡ್ಡು ಮಾಡ್ತಾರೋ ವ್ಯವಹಾರ ದುಡ್ಡು ಹಾಳಾಗ್ತಾರೋ ಅನ್ಯಾಯನ ತಡೆದ್ಬಿಟ್ಟು ಅದೇ ದುಡ್ಡನ್ನ ತಗೊಂಡು ಮತ್ತೆ ಇವನು ಅವ್ನು ಪ್ರೋತ್ಸಾಹ ಮಾಡಕ್ ಹೋಗಿದಾನಂದ್ರೆ ಎಷ್ಟು ಅನ್ಯಾಯ ಅಲ್ವಾ ಸ್ನೇಹಿತರೆ. ಅರೆಸ್ಟ್ ಆಗಿದ್ದಾನೆ, ಈಗ ಅರೆಸ್ಟ್ ಆಗಿ ಮುಂದೇನಾಗುತ್ತೋ ಪ್ರೊಸೀಜರ್ ಕೂಡ ನಾವು ಅದನ್ನು ಕೂಡ ತಮಗೆ ತಿಳಿಸ್ತೀವಿ ಸ್ನೇಹಿತರೆ. ತಮ್ಮ ಅಭಿಪ್ರಾಯ ಏನು, ಭ್ರಷ್ಟತೆಯನ್ನು ಯಾವ ರೀತಿ ತಡಿಬೇಕು ಅನ್ನೋದು ಕುರಿತಾಗಿ ನಮಗೆ VMTV ಕರ್ನಾಟಕದಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ. ನಿಮ್ಮ GK ಮಂಜುನಾಥ್. ನಮಸ್ಕಾರ.